ತಮಿಳುನಾಡು ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ ಟಿವಿಕೆಯ ಮುಖ್ಯಸ್ಥ ವಿಜಯ್ರಿಂದ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗಿದೆ. ರಾಜ್ಯಪಾಲರಿಗೆ ವಿವರವಾದ ಪತ್ರವನ್ನ ನೀಡಿದ್ದಾರೆ ನಟ ವಿಜಯ್ ಅವರು. ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ತಮಿಳುನಾಡು ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ರಿಂದ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗಿದೆ. ರಾಜ್ಯಪಾಲರಿಗೆ ವಿವರವಾದ ಪತ್ರವನ್ನ ನೀಡಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರನ್ನ ಭೇಟಿಯಾಗಿದ್ದಾರೆ ವಿಜಯ್. ತಮಿಳುನಾಡಲ್ಲಿ ಇನ್ಮುಂದೆ ಹೊಸ ಯುಗ ಆರಂಭ ಆಗ್ತಾ ಇದೆ. ಇಷ್ಟು ದಿವಸ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಬೆಂಬಲ ಪತ್ರದ ಜೊತೆಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಪತ್ರವನ್ನ ನೀಡಿದ್ದಾರೆ. ವಿಜಯ್ಗೆ ಕಾಂಗ್ರೆಸ್ ಶಾಸಕರ ನಿಯೋಗ ಕೂಡ ಸಾಥ್ ಕೊಟ್ಟಿದೆ. ಚೆನ್ನೈ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿರೋದು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು. ನೋಡಿ, ಯಾವಾಗ ಮ್ಯಾಜಿಕ್ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಯ್ತಲ್ಲ, ಕಾಂಗ್ರೆಸ್ನ ಸಪೋರ್ಟ್ ಈಗ ಸಿಕ್ಕಿದೆ. ಕಾಂಗ್ರೆಸ್ ಏನು 5 ಸ್ಥಾನ ಗೆದ್ದಿದೆ, ಅಲ್ಲಿಗೆ ಟಿವಿಕೆ 108 ಪ್ಲಸ್ 113 ನಂಬರಿಗೆ ಅದು ಏರಿಕೆ ಆಗಿರೋದು. ಅದಾದ ನಂತರದಲ್ಲಿ ಗವರ್ನರನ್ನು ಭೇಟಿಯಾಗಿ ಹಕ್ಕು ಮಂಡನೆ ಮಾಡ್ತಾ ಇರುವಂಥ ಸಂದರ್ಭವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ. ಚೆನ್ನೈನ ಲೋಕಭವನದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ಹಕ್ಕು ಮಂಡಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ನ ನಿಯೋಗ ಕೂಡ, ಕಾಂಗ್ರೆಸ್ ಶಾಸಕರ ನಿಯೋಗ ಕೂಡ ಅವರಿಗೆ ಸಾಥ್ ಕೊಟ್ಟಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಗಳಿಸಿರುವಂತಹ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಏನಿದೆ ಅದನ್ನು ಬೆಂಬಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಓಕೆ ಅಂದಿದೆ. ಅದಾದ ನಂತರದಲ್ಲಿ ಈಗ ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಈಗ ಇನ್ನೇನಿದ್ರು ಇಷ್ಟು ದಿವಸ ಒಂದು ಲೆಕ್ಕ, ಇನ್ಮುಂದೆ ಇನ್ನೊಂದು ಲೆಕ್ಕ. ಯಾಕೆ ಅಂತ ಅಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಟಿವಿಕೆ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೀಟ್ಗಳನ್ನು ಗೆಲ್ಲುತ್ತೆ, ಜೊತೆಗೆ ಈ ಚುನಾವಣೆಯಲ್ಲಿ ಕಮಾಲ್ ಮಾಡುತ್ತೆ ಅಂತೇಳಿ. ಅದೆಲ್ಲ ಆದ ನಂತರದಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಅನೇಕ ಅಭಿಮಾನಿಗಳು, ಅವರ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರೂ ಕೂಡ ಅವರಿಗೆ ಶುಭ ಕೋರಿದ್ದಾರೆ. ಜೊತೆಗೆ ಅವರಿಗೆ ಸಾಥ್ ಕೊಡುವಂಥ ಕೆಲಸ ಕೂಡ ಆಗಿದೆ. ಚೆನ್ನೈನ ಲೋಕಭವನಕ್ಕೆ ವಿಜಯ್ ಅವರು ಬಂದಂಥ ಸಂದರ್ಭವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನಿದ್ರು ಈಗ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಲ್ಲಿಗೆ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾದಂತಹ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅವರ ಕೋಟ್ಯಾಂತರ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಬಾರಿ ತಮಿಳುನಾಡಲ್ಲಿ ಈ ಥರದೊಂದು ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಮುಂಚೆಯಿಂದಲೂ ಕೂಡ ಇತ್ತು. ಅದರಲ್ಲೂ ಈ ಹಿಂದೆ ಇದ್ದಂಥ ಸರ್ಕಾರಕ್ಕೆ ಆ ಭಾಗದ ಜನ ಬೇಸತ್ತಿದ್ರು. ಬಟ್ ಈಗ ಒಂದು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಲೋಕಭವನಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಟಿವಿಕೆ ಪಕ್ಷ ಮಾಡ್ಕೊಳ್ತಾ ಇದೆ.